ಇವತ್ ನನ್ ಹುಟ್ಟ ಹಬ್ಬ, ಇನ್ನೂ ಬಂದಿಲ್ಲ ಇವ್ರು. ಅರೆ ಅವನು ಅವನ ಫ್ರೆಂಡ್ಸ್ ಜೊತೆ ಹೋಗಿರ್ಬೋದು, ಬಂದ್ಬಿಡ್ತಾನೆ. ಹಾ ನೇಹಾ. ಹಲೋ ಅಕ್ಕ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಗೌರಿ ಮಗಳೇ, ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ. ನೀವು ಸರಿಯಾಗಿ 12 ಗಂಟೆಗೆ ನನಗೆ ಶುಭಾಶಯ ಕೋರಿದ್ರಿ. ಅಕ್ಕ, ಅಮ್ಮಂಗ್ ನಾನೇ ನೆನ್ಪಿಸಿದ್ದು. ಏಯ್ ನಾನ್ ನೋಡ್ತೀನಿ, ನೀನ್ ಮಾತಾಡು. ಅಮ್ಮ ಅವರು ಬಂದ್ರೆ ಅನ್ಸುತ್ತೆ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಆಯ್ತು ಮಗಳೇ. ನಮಸ್ತೆ ಆಂಟಿ. ನೀವಿಲ್ಲಿ ತಗೊಂಡ್ ಬಂದಿದೀವಿ. ಇವತ್ತು ಗೌರಿ ಜನ್ಮದಿನ ಅಲ್ವಾ? ಹಾ ಸರಿ ಸರಿ. ನೀವ್ ಆಚೆನೆ ನಿಂತಿದ್ದೀರಾ, ಬನ್ನಿ ಬನ್ನಿ, ಒಳಗ್ ಬನ್ನಿ ಬನ್ನಿ. ಅಯ್ಯೋ, ನೀವುಗಳು ಇಷ್ಟೊಂದು ರಾತ್ರಿ ಬರೋ ಅವಶ್ಯಕತೆ ಏನಿತ್ತು? ನಾನ್ ಹೇಳ್ದೆ ಸ್ಕೂಲಲ್ಲೇ ಕಟ್ ಮಾಡ್ಸೋಣ ಅಂತ, ಆದ್ರೆ ಇವ್ರು ಹೇಳಿದ್ರು ನಾವು ಸರ್ಪ್ರೈಸ್ ಕೊಡೋಣ ಅಂತ. ಏನ್ ಗೌರಿ, ನಾವಿಲ್ಲಿಗ್ ಬಂದು ನಿನಗ್ ಸರ್ಪ್ರೈಸ್ ಕೊಟ್ರೆ ನೀನ್ ಖುಷಿ ಆಗ್ತೀಯಾ ಅನ್ಕೊಂಡ್ವಿ. ಆದ್ರೆ ನಿನ್ನ ನೋಡಿದ್ರೆ ಅನ್ನಿಸ್ತಾ ಇದೆ ನಾವು ಬಂದಿದ್ದಕ್ ನಿಂಗ್ ಬೇಜಾರಾಯ್ತು ಅಂತ. ಅಲ್ಲ, ಹಾಗೇನಿಲ್ಲ. ಅಯ್ಯೋ ಬಿಡಿ, ಈ ತರ ಮಾತುಗಳನ್ನ ಮಾತಾಡೋದಲ್ಲ. ನನ್ಗಂತೂ ನಿಮ್ ಸರ್ಪ್ರೈಸ್ ಇಷ್ಟ ಆಯ್ತು. ಸರಿ ಆಯ್ತು, ಕೇಕ್ ಇಲ್ಲಿಡಿ. ನೀನ್ ಬೇಗ ಕೇಕ್ ಕಟ್ ಮಾಡು. ಕೇಕ್ ತಿಂದು ನಾನ್ ಸ್ವಲ್ಪ ಖುಷಿ ಪಡ್ತೀನಿ. ಬೇಗ ಕಟ್ ಮಾಡು. ಹಾ ಆಯ್ತು. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು ಗೌರಿ. ಹ್ಯಾಪಿ ಬರ್ಡೇ ಟು ಯು. ಅರೆ ಅತುಲ್, ಬಂದೆ ನೀನು? ಬಾ. ನೋಡು, ಅತುಲ್ ಬಂದ. ಬಾ ಮಗನೆ, ಕೇಕ್ ತಿನ್ನು. ಗೌರಿಗೋಸ್ಕರ ತಂದಿರೋದು, ಹುಟ್ಟು ಹಬ್ಬ ಅಲ್ವಾ? ಹಲೋ. ಇವರು ನನ್ನ ಜೊತೆ ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ. ಇವರು ನೀತು ಮತ್ತು ಇವರು ರೋಷನ್. ನಮಸ್ತೆ. ಇಬ್ರು ಸೈನ್ಸ್ ಪಾಠ ಹೇಳ್ಕೊಡ್ತಾರೆ. ನಿಮ್ಮನ್ ಭೇಟಿಯಾಗಿ ಖುಷಿ ಆಯ್ತು. ಅಂದ್ಹಾಗೆ ಏನ್ ಕೆಲಸ ಮಾಡ್ತೀರಾ ಸರ್? ಯಾಕೆ ಇವಳು ಹೇಳಲಿಲ್ವಾ? ಯಾಕೆ ಗೌರಿ, ನೀನೇನು ಹೇಳಲಿಲ್ವಾ ನಾನು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಒಂದು ಚಿಕ್ಕ ನೌಕರಿ ಮಾಡ್ತೀನಿ ಅಂತ? ಓ, ನಾಚಿಕೆ ಆಗತ್ತಲ್ವಾ ನಿನಗೆ? ಹೇಗೆ ಹೇಳ್ಬೇಕು? ನನ್ನ ಗಂಡ ಒಂದು ಚಿಕ್ಕ ಕೆಲಸ ಮಾಡ್ತಾನೆ, ಚಿಕ್ಕ ವ್ಯಕ್ತಿ ಅವನು. ನೋಡಿ, ಇವತ್ತು ನನ್ನ ಹುಟ್ಟದಬ್ಬ, ದಯವಿಟ್ಟು ಸುಮ್ಮನಿದ್ಬಿಡಿ. ಯಾಕೆ ಯಾಕೆ ಅಂತ ನಾನೇನಾದ್ರೂ ತಪ್ಪು ಹೇಳ್ತಿದ್ದೀನಾ? ನನ್ನ ಹೆಂಡತಿ ಬರ್ಡೇ ದಿನ ನನಗಿಂತ ಮುಂಚೆ ಅವಳ ಗೆಳೆಯರು ಬಂದು ನನ್ನ ಮನೆಯಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ವಾ ವಾ, ಏನು ವಿಷಯ! ಬರೀ ಕೇಕ್ ಕಟ್ ಮಾಡ್ತಿಲ್ಲ, ಒಬ್ರಿಗೊಬ್ರು ತಿನ್ನಿಸ್ತಾ ಇದ್ದಾರೆ. ಮತ್ತೆ ನನ್ನಮ್ಮ ವಾ ಚಪ್ಪಾಳೆ ತರ್ತಿದ್ದಾಳೆ. ಸಬಾಷ್, ಒಳ್ಳೆ ಆಟ ಆಡ್ತಿದ್ದೀರ ನೀವೆಲ್ಲ. ಮತ್ತೆ ನನ್ನ ಹೆಂಡತಿ ನನಗೋಸ್ಕರ ಕಾಯೋದಿಲ್ಲ. ಯಾಕೆ? ಮಜಾ ಮಾಡ್ಬೇಕು ಅವಳಿಗೆ. ಅಯ್ಯೋ, ಮಜಾ ಮಾಡ್ಬೇಕು ಅವಳಿಗೆ. ವಾ ವಾ, ಸಬಾಷ್. ಎಲ್ರು ಸೇರ್ಕೊಂಡು ಮಜಾ ಮಾಡಿ. ತಿನ್ನಿ ಕೇಕು, ಕಟ್ ಮಾಡಿ ಕಟ್ ಮಾಡಿ. ಇವತ್ತು ನನ್ನ ಪ್ರೀತಿಯ ಹೆಂಡತಿಯ ಜನ್ಮದಿನ. ವಾವ್, ಹ್ಯಾಪಿ ಬರ್ಡೇ ಟು ಯು. ಮಗಳೇ, ನೀವೊಂದ್ ಕೆಲ್ಸ ಮಾಡಿ, ನೀವಿಬ್ರು ಹೊರಡಿ ಇಲ್ಲಿಂದ. ಸರಿಮಾ. ಗೌರಿ, ನಾನು ನಿನ್ನ ಗೆಳೆಯರ ಮುಂದೆ ಆ ಥರ ಮಾಡಬಾರ್ದಿತ್ತು.
ಅವರು ನಿನಗೆ ಕೇಕ್ ತಗೋ ಬಂದಿದ್ರಲ್ವಾ? ಸಾರಿ, ಇನ್ಮೇಲೆ ಹೀಗಾಗಲ್ಲ. ನೋಡಿ, ಇವತ್ತೇನು ನಡೀತೋ ಅದನ್ನ ಬಿಟ್ಬಿಡಿ ಪ್ಲೀಸ್. ಇನ್ನೊಮ್ಮೆ ಈ ಥರ ನಡ್ಕೋಬೇಡಿ. ಪಕ್ಕ. ನೀವು ಮೇಲ್ ಕೂತ್ಕೊಳ್ಳಿ. ಈಗ ನಾವು ಇನ್ನೊಂದ್ಸಲ ಕೇಕ್ ಕಟ್ ಮಾಡ್ತೀವಿ. ಎಲ್ಲಕ್ಕೂ ಮೊದಲು ಕ್ಯಾಂಡಲ್. ಈಗ ನೀನು ಊದು ಕ್ಯಾಂಡಲ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಗೌರಿ, ಹ್ಯಾಪಿ ಬರ್ಡೇ ಟು ಯು. ಕೇಕ್ ತಿನ್ನಿ. ಈಗ ಕೇಕ್ನ ಸಮಯ. ಇಲ್ಲ, ಇದನ್ ಮೊದಲು ನೀನ್ ತಿಂತೀಯ. ಹಾ, ಸೂಪರ್. ಈ ಕೇಕು ನಾನು ಕಟ್ ಮಾಡಿ ತಿನ್ನಿಸ್ತೀನಿ. ತಿನ್ನು 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 ತಿನ್ನು. ಹಾ, ಮತ್ತೆ ಇನ್ನೊಂದು ಪೀಸು, ಇನ್ನೊಂದು ನನ್ನ ಕೈಯಿಂದ. ಇದ್ಲ ಅಷ್ಟು ತಿನ್ನು. ಬೇಡ ಬೇಡ. ಇದನ್ನ ತಿನ್ಲೇಬೇಕು. ತಿಂಡಿ ಮಾಡಿದ್ಯಾ ನನಗೆ? ಹಾ ಮತ್ತೆ ಅಮ್ಮನ್ಗೆ? ಹಾ, ಅವ್ರದ್ದು ಆಗಿದೆ. ರೂಮಲ್ಲಿ ಇಟ್ಟಿದ್ದೀನಿ. ನಂಗೆ ಸ್ಕೂಲ್ಗೆ ಹೋಗೋದಕ್ಕೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ನಿಂತ್ಕೋ. ಏನಿದೆಲ್ಲ? ಏನ್ ಹಾಕೊಂಡಿದ್ಯಾ ನೀನು? ಹಾಗಂದ್ರೆ ಅಂದ್ರೇನಾ? ಅಂದ್ರೆ ಏನಂತ ಹೇಳ್ಬೇಕಾ? ಇದು ಇಷ್ಟಾಗ್ಲ ಬೆನ್ನು ಯಾರು ತೋರ್ಸೋದಕ್ಕೆ? ಹಾ, ಸ್ಕೂಲ್ಗೆ ಕಲ್ಸಕ್ ಹೋಗ್ತೀಯಾ ಅಥವಾ ಮೈ ತೋರ್ಸೋದಕ್ಕ? ಏನು ಅಂತ ಮಾತಾಡ್ತಿದ್ದೀರಾ? ಪ್ರತಿದಿನ ಇದನ್ನೇ ತಾನೇ ಹಾಕೊಂಡು ಹೋಗೋದು. ಮತ್ತೆ ಸ್ಕೂಲಲ್ಲಿ ಎಲ್ಲಾ ಟೀಚರ್ಸು ಇದೇ ತರ ಬಟ್ಟೆ ಹಾಕೋದು. ಇದ್ರಲ್ಲಿ ಯಾವ ಪ್ರಾಬ್ಲಮೂ ಇಲ್ಲ. ನನಗ್ ಹೇಳ್ಬೇಡ ಯಾರು ಏನ್ ಮಾಡ್ತಾರೆ ಅಂತ, ಅರ್ಥ ಆಯ್ತಾ? ಹೋಗಿ ಚೇಂಜ್ ಮಾಡು. ಇನ್ನೊಂದ್ಸಲ ಈ ಬ್ಲೌಸ್ ನನಗೆ ಕಾಣಿಸ್ಬಾರ್ದು. ಅಯ್ಯೋ, ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ? ಅಯ್ಯೋ, ಏನಾಯ್ತು ಮಗಳೇ? ಅವ್ನು ಹೇಳ್ತಿದ್ದನಲ್ವಾ, ಬದಲಾಯಿಸು ಬ್ಲೌಸ್ನ. ಹಳೆ ಸಂಪ್ರದಾಯನೇ ಒಳ್ಳೇದು. ನಮ್ಮ ಹಿರಿಯರ ಸಂಪ್ರದಾಯದಲ್ಲಿ ಬ್ಲೌಸು ಮೊಣ್ಕೈವರೆಗೂ ಇರ್ತಿತ್ತು. ಆದ್ರೆ ಈಗ ಪರವಾಗಿಲ್ಲ. ಬದಲಾಯಿಸು ಬ್ಲೌಸ್ನ. ಸ್ವಲ್ಪ ಗಂಡನ್ ಮಾತು ಕೇಳು. ಯಾಕೆ ಹೊಡಿಬಾರ್ದು? ನನ್ನ ಮಾತು ಕೇಳಿಲ್ಲ ಅಂದ್ರೆ ನೀನ್ ಕೆಲ್ಸಕ್ಕೆ ಹೋಗೋದು ನಿಲ್ಸ್ಬಿಡ್ಬೇಕಾಗುತ್ತೆ. ದಯವಿಟ್ಟು ನಿಲ್ಸ್ಬಿಡಿ ನನ್ನ ಕೆಲ್ಸನ. ನಾನು ಖುಷಿಯಾಗಿ ಕೆಲಸ ಬಿಡಕ್ ರೆಡಿ ಇದ್ದೀನಿ. ಇಷ್ಟಕ್ಕೂ ನೀವು ನಿನ್ನೆ ನಡ್ಕೊಂಡಿರೋ ರೀತಿ ಇವತ್ತಿಡೀ ಶಾಲೆಗೆ ಗೊತ್ತಾಗಿರುತ್ತೆ ಅನ್ಸತ್ತೆ. ನಿನ್ನೆ ನನ್ನ ಫ್ರೆಂಡ್ಸ್ ಎದುರಿಗೆ ನನ್ನ ಮರ್ಯಾದೆನೇ ತೆಗೆದ್ಬಿಟ್ರಿ. ಇನ್ನು ನನಗೆ ಸ್ಕೂಲ್ಗೆ ಹೋಗೋದಕ್ಕೆ ಮನ್ಸಿಲ್ಲ. ಮತ್ತೆ ಈ ಬ್ಲೌಸ್ ವಿಷಯ, ಈ ಬ್ಲೌಸ್ ಅಲ್ಲಿ ಯಾವ ತೊಂದ್ರೆನೂ ಇಲ್ಲ. ಜಗಳ ಆಡ್ತೀಯ ನನ್ ಜೊತೆ? ವಾದ ಮಾಡ್ತೀಯ ನನ್ ಜೊತೆ? ಆ, ಏನ್ ಹೇಳ್ದೆ ನೀನು? ಈ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಇಲ್ವಾ? ಏನು ಪ್ರಾಬ್ಲಮ್ ಇಲ್ವಾ? ಇವಾಗ ಪ್ರಾಬ್ಲಮ್ ಇದೆ. ಹೋಗಿ ಚೇಂಜ್ ಮಾಡು. ಅರ್ಥ ಆಗಿಲ್ವಾ? ಚೇಂಜ್ ಮಾಡು ಅಂದೆ. ಹೋಗೋರಿ, ಬದಲಾಯಿಸ್ಕೊಂಬಾ. ಹೋಗು. ಇದೇನ್ ಮಾಡ್ತಿದ್ಯಾ ನೀನು? ಅವಳು ಕೆಲ್ಸ ಬಿಡ, ಮಾತಾಡ್ಬೇಡ ನೀನು. ನಮ್ಮ ಹಣೆ ಬರ ಚೆನ್ನಾಗಿದೆ. ದುಡ್ಡಿಲ್ಲ ಅಂದ್ರೂ ದುಡ್ಡು ಬರ್ತಾ ಇದೆ. ಅಮ್ಮ, ಅದೆಲ್ಲ ಸರಿ. ಆದ್ರೆ ಅವಳು ಸೊಕ್ಕು ನೋಡು ಹೇಗ್ ಮರಿತಾ ಇದ್ದಾಳೆ. ನನ್ಗನ್ನಿಸ್ತಾ ಇದೆ ಇದರಿಂದ ಬೇರೆ ಯಾರೋ ಇದ್ದಾರೆ. ಹಾಗೇನಾದ್ರೂ ಇದ್ರೆ ಅರೆ, ಈಗ್ಲಾದ್ರೂ ಖುಷಿ ಪಡು. ನಿನ್ ಮಾತು ಕೇಳಿದ್ಲವಳು, ಬ್ಲೌಸ್ ಬದಲಾಯಿಸಿದ್ಲು.
ಶ್ಯಾಮ್. ಹಾ ಮಕ್ಕಳೇ, 21 ನವೆಂಬರ್ 1853ರಲ್ಲಿ ರಾಣಿ ಲಕ್ಷ್ಮೀಬಾಯಿ ಅವರ ಗಂಡ ರಾಜ ಗಂಗಾಧರ್ ರಾವ್ ಅವರ ಮೃತ್ಯು ಆಯ್ತು. ಏನಾಯ್ತು? ಮತ್ತೆ ಬ್ರಿಟಿಷ್ ಜನರಲ್ ಡೆಲ್ ಹೌಸಿ ರಾಣಿ ಲಕ್ಷ್ಮೀಬಾಯಿ ಅವರ ಮಗ ದಾಮೋದರ್ ರಾವ್ನ ಉತ್ತರಾಧಿಕಾರಿಯಾಗಿ ಒಪ್ಕೊಳ್ಳಿಲ್ಲ. ಏನ್ ಮಾಡ್ಲಿಲ್ಲ? ಅದಾದ್ಮೇಲೆ ರಾಣಿ ಲಕ್ಷ್ಮೀಬಾಯಿ ಹಾಗೂ ಬ್ರಿಟಿಷರ ಮಧ್ಯ ಯುದ್ಧ ನಡೀತು. ಅದರಲ್ಲಿ ಅವಳು ತುಂಬಾ ಧೈರ್ಯವಾಗಿ ಹೋರಾಡಿದ್ಲು. ಹಾಗಾದ್ರೆ ಮಕ್ಳೇ, ನೆನ್ಪಲ್ಲಿಡ್ಬೇಕಾಗಿರೋ ವಿಷಯ ಏನಂದ್ರೆ, ಯಾವಾಗೆಲ್ಲ ನಮ್ ಜೊತೆ ಅನ್ಯಾಯ ಆಗ್ತಾ ಇರುತ್ತೋ ಆವಾಗ ನಮ್ ಧ್ವನಿ ಎತ್ತಿ ಹಿಡಿಬೇಕು, ಮತ್ತೆ ಸೋಲುನ ಒಪ್ಕೋಬಾರ್ದು. ಸ್ವಲ್ಪ ಯೋಚನೆ ಮಾಡಿ, ಅವತ್ತು ರಾಣಿ ಲಕ್ಷ್ಮೀಬಾಯಿ ಸೋಲು ಒಪ್ಕೊಂಡಿದ್ದಿದ್ರೆ ಬ್ರಿಟಿಷರ ವಿರುದ್ಧ ನಮ್ಮ ಸ್ವಾತಂತ್ರ್ಯದ ಹೋರಾಟ ಶುರುನೇ ಆಗ್ತಿರ್ಲಿಲ್ಲ ಅಲ್ವಾ? ಸರಿ ಮಕ್ಳೇ, ಇವತ್ತಿನ ಪಾಠ ಇಲ್ಲಿಗೆ ಸಾಕು. ಮುಂದಿನ ಪಾಠ ನಾಳೆ. ಗೌರಿ, ನೀನು ಹುಷಾರಾಗಿದ್ಯಾ? ಹಾ, ನಾನು ಹುಷಾರಾಗಿದ್ದೀನಿ. ಇದೇನಿದು, ನಿಮ್ ಮತ್ತೆ ಬ್ಲೌಸ್ ಹಾಕೊಂಡ್ ಬಂದಿದ್ಯಾ? ಇಲ್ಲ, ಸುಮ್ನೆ ಹಾಗೆ ಮನ್ಸಾಯ್ತು ಅಂತ ಹಾಕೊಂಡೆ. ಗೌರಿ, ಗೌರಿ, ಒಂದ್ ನಿಮಿಷ ನಿಂತ್ಕೋ ಗೌರಿ. ಕೇಳು ನೋಡು, ನೀನ್ ಮಕ್ಳಿಗ್ ಪಾಠ ಮಾಡ್ತೀಯ, ತಪ್ಪಾದ್ರೆ ಧ್ವನಿ ಇತ್ತು ಅಂತ ಹೇಳ್ತೀಯ. ಆದ್ರೆ ನೀನ್ ಕಷ್ಟದಲ್ಲಿದ್ರು ನಿನ್ ಗಂಡನ್ ವರ್ತನೆ ಸ್ವಲ್ಪನೂ ಸರಿ ಅನ್ನಿಸ್ತಿಲ್ಲ. ಇದ್ ನಮ್ಮೆಲ್ರಿಗೂ ಗೊತ್ತಿದೆ. ಯಾಕೆ ಸುಮ್ಮನೆ ಇದ್ಯಾ ನೀನು? ನೀತು, ಇದ್ ನನ್ ಮನೆ ವಿಷಯ, ನಾನ್ ನೋಡ್ಕೋತೀನಿ. ಮತ್ತೆ ಮದ್ವೆ ಆದ್ಮೇಲೆ ಏಳು ಬೀಳು ಇದ್ದದ್ದೇ ಅಲ್ವಾ? ಸರಿ, ನಾನ್ ಸಾಲ್ವ್ ಮಾಡ್ಕೋತೀನಿ. ನಾಳೆ ಸಿಗೋಣ, ನಂಗೆ ಲೇಟ್ ಆಗ್ತಿದೆ. ಇದು ಈಗ್ಲೇ ಕಿತ್ತೋಗ್ಬೇಕಿತ್ತ? ಈಗೇನ್ ಮಾಡ್ಲಿ? ಈಗ ತುಂಬಾ ಲೇಟ್ ಆಗುತ್ತೆ. ಅರೆ ಗೌರಿ, ಏನಾಯ್ತು? ಇಲ್ಲ ಇಲ್ಲ, ಏನಿಲ್ಲ, ಅದು ಚಪ್ಲಿ ಸ್ವಲ್ಪ ಕಟ್ಟಾಯ್ತಷ್ಟೇ. ಹಾ ಸರಿ, ಬಾ, ನಾನು ನಿನ್ನ ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ನೀವ್ ಹೋಗಿ, ನಾನ್ ಆಟೋ ಮಾಡ್ಕೊಂಡು ಹೋಗ್ತೀನಿ. ನಿನಗಿಲ್ಲಿ ಆಟೋ ಎಲ್ಲಿ ಸಿಗತ್ತೆ? ಬಾ ಕೂತ್ಕೋ, ನಾನು ಬಿಟ್ಬಿಡ್ತೀನಿ. ನೀವು ಹೋಗಿ, ನಾನು ಮ್ಯಾನೇಜ್ ಮಾಡ್ಕೋತೀನಿ. ಅಯ್ಯೋ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ನಾನು ನಿನ್ನ ಫ್ರೆಂಡ್ ಅಲ್ವಾ? ಫ್ರೆಂಡ್ ಸಹಾಯ ಮಾಡದೆ ಇನ್ಯಾರು ಮಾಡ್ತಾರೆ? ಬಾ ಬಾ ಕೂತ್ಕೋ. ಅಯ್ಯೋ ಕೂತ್ಕೊಮ್ಮ. ಅಯ್ಯೋ ನೇಹಾ, ಆ ಥರ ಏನ್ ವಿಷಯ ಇಲ್ಲ. ನಾನ್ ಯಾಕೆ ಸುಳ್ಳು ಹೇಳಿ? ನನ್ನ ಹತ್ರ ಹಿರಿಯರ ತರ ಮಾತಾಡಕ್ ಬರ್ಬೇಡ. ಇನ್ನು ಚಿಕ್ಕವಳು ನೀನು, ಚಿಕ್ಕವಳಾಗೆ ಇರು. ಅಕ್ಕ, ನಾನೇನ್ ಚಿಕ್ಕವಳಲ್ಲ, ನಾನ್ ದೊಡ್ಡವಳಾಗಿದ್ದೀನಿ. ಇನ್ನು ಎಷ್ಟು ದಿನ ಅಂತ ಚಿಕ್ಕವಳಂತ ಕರಿತಿರ್ತೀರಾ? ಸರಿ, ಏನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹಂಚ್ಕೋಬಹುದು. ಹಲೋ ಅಕ್ಕ, ಏನಾಯ್ತು? ಏನು ವಿಷಯ ಇಲ್ಲ ಅಂತ ಹೇಳದ್ನಲ್ವಾ ನೇಹಾ? ಅಕ್ಕ, ನೀವ್ ಈ ನಡುವೆ ತುಂಬಾ ವಿಷಯಗಳನ್ನ ಮುಚ್ಚಿಡ್ತಾ ಇದ್ದೀರಾ. ಸಮಸ್ಯೆಗಳನ್ನ ಹೇಳ್ಕೊಳ್ಳೋದ್ರಿಂದ ಸಾಂತ್ವನ ಸಿಗುತ್ತೆ, ಪರಿಹಾರ ಕೂಡ ಹುಡುಕ್ಬೋದು. ಅರ್ಥ ಆಯ್ತಾ? ಸರಿ, ನಾನು ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಓಕೆ, ಬಾಯ್. ಏನಾಗಿದೆ ನಿಮ್ಗೆ? ಹೀಗೆಲ್ಲ ಯಾಕೆ ಮಾಡ್ತಿದ್ಯಾ ನೀನ್ ನನ್ ಜೊತೆ? ಯಾಕೆ ಮಾಡ್ತಿದ್ಯಾ? ನಾನು ಚೆನ್ನಾಗೇ ಅಲ್ವಾ? ನೀನು ನೀನು ಇನ್ನೊಬ್ರ ಜೊತೆ ಮಾತಾಡ್ತೀಯ, ನನ್ ಬಿಟ್ಟು ಅವನ್ ಜೊತೆ ಹೋಗ್ತೀಯ. ನೋಡಿ,
ಆ ಭಗವಂತನ್ಗೂ ಗೊತ್ತು ನಿಮ್ ಬಿಟ್ಟು ನಾನು ಬೇರೆ ಯಾವ ಗಂಡಸಿನ ಬಗ್ಗೆನೂ ಯೋಚನೆ ಮಾಡಲ್ಲ ಅಂತ. ಇಲ್ಲಿ ನೋಡಿ, ನಾನ್ ಯಾವ ತಪ್ಪು ಮಾಡಿಲ್ಲ. ನೀವೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ನನ್ ಗಂಡ. ದಯವಿಟ್ಟು ಈ ತರ ಅಳ್ಬೇಡಿ. ನಾನ್ ನಿಮ್ಮನ್ನ ಪ್ರೀತಿಸ್ತೀನಿ. ನಿಮ್ ಸಲುವಾಗಿ ನಾನು ಏನನ್ನೂ ಸ್ಯಾಕ್ರಿಫೈಸ್ ಮಾಡಕ್ ರೆಡಿ. ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕು. ಈ ಕೋಪದಿಂದಾನೇ ನಮ್ ನಡುವೆ ಜಗಳ ಆಗೋದು. ನಾನು ಬರ್ತೀನಿ. ಅಯ್ಯೋ ದೇವ್ರೆ, ಎಲ್ಲ ಸರಿ ಮಾಡಪ್ಪ. ಏನ್ ಮಾಡ್ತಿದ್ದೀರಾ ನೀವು? ದೂರ ಒಪ್ಕೋತಿಯಲ್ಲ ನಮ್ಮ ಮಧ್ಯೆ ದೂರ ಬಂದಿದೆ ಅಂತ. ಪ್ಲೀಸ್ ಬಿಡಿ, ನನ್ ಕೈನ ನೋವಾಗ್ತಿದೆ. ನನಗೆ ಗೊತ್ತಾಗ್ಬೇಕು ಈ ದೂರ ಹೇಗ್ ಬಂತು ಅಂತ. ಪ್ಲೀಸ್ ಬಿಡಿ. ನನ್ನಿಂದ ದೂರ ಬಂದಿದ್ಯಾ? ನನ್ ತಪ್ಪ ಅದು? ಏನ್ ಮಾಡ್ತಿದ್ದೀರಾ? ಹೇಳು. ಬಿಡಿ, ನನ್ ಮನುಷ್ಯಳು, ನಂಗೆ ನೋವಾಗ್ತಿದೆ. ಪ್ಲೀಸ್ ನನ್ ಕೈ ಬಿಡಿ. ಇವತ್ತು ನಿನಗೆ ಹೇಳಲೇಬೇಕು. ಏನ್ ಮಾಡ್ತಿದ್ದೀರಾ? ಇವತ್ತು ನಾನು ಹೇಳ್ತೀನಿ. ಏನ್ ಮಾಡ್ತಿದ್ದೀರಾ? ಈಗ್ಲೇ ಹೇಳ್ತೀನಿ.